ಏನ ಬದಲಿ ಬಂದ್ರ ನಾವ್ ಇಟ್ಕೈತಿವ್ರಿ. ಹಳ್ಳಿ ಕಾರ್ ಮಾರಲ್ರಿ ನಾವು. ಜವರಿ ಜವರ್ ಮಿಕ್ಸ್ ಅದ್ರಿ. ದಾಂಡ್ರಿ ಇವ್ ದಾಂಡ್ ನೋಡ್ರಿ 1.35 ರೀ. 1,35,000. 12 ತಿಂಗಳು ರೈತರು ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ ಹೋಗ್ಬೋದ್ರಿ. ಯಾವಾಗಾರ ಮತ್ತೆ ಎತ್ತ ಹೋಗ್ಬೇಕು ರೊಕ್ಕ ₹1 ₹100 ಕೊಟ್ಟು ಹೋಗ್ಬೇಕು ಎತ್ತ. ಕೇಳಿವ್ರಿ ಅವ್ರ 90 ಹೇಳ್ಯಾರ. ಅವ್ರ ಏನ ರೇಟ್ ಹೆಚ್ಚ ಕಡಿಮೆ ಆದ್ರೆ ಬಿಡ್ತಾರ. ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದೇವಗೊಂಡ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಬ್ಬ ಎತ್ತಿನ ವ್ಯಾಪಾರಸ್ಥನ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಆ ವ್ಯಾಪಾರಸ್ಥನ ಊರು, ಜಿಲ್ಲೆ, ತಾಲೂಕು, ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ಕೊತ ಬಂದಾರ, ಈಗ ಪ್ರೆಸೆಂಟ್ ಅವ್ರ ಬಳಿ ಎಷ್ಟು ಎತ್ತುಗಳವ, ಅವರು ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ಯಾವ ತಳಿ ಎತ್ತುಗಳು ವ್ಯಾಪಾರ ಮಾಡ್ತಾರೆ, ಬಿಜಾಪುರ ಅಷ್ಟೇ ಮಾಡ್ತಾರೆ, ಮೈಸೂರು ಮಾಡ್ತಾರೆ, ಮತ್ತು ಆ ಗ್ರಾಮದ ರೈತರನ್ನು ಸಹ ಮಾತಾಡಿಸ್ತೇವೆ. ವ್ಯಾಪಾರಸ್ಥರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ. ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಎತ್ತುಗಳು ಯಾವ ರೀತಿ ಅವಂತ ಭಾಳ ಚೆನ್ನಾಗಿವೆ. ಎಲ್ಲ ಬಿಜಾಪುರ ಎತ್ತುಗಳು ಎಲ್ಲ ಭಾಳ ಚೆನ್ನಾಗಿವೆ. ಕಾಲ್ಗೆ ಎಲ್ಲ ಶುದ್ಧವ. ಇದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ PK ದೇವಗೊಂಡ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಬನ್ನಿ ಆ ವ್ಯಾಪಾರಸ್ಥನ ಬಗ್ಗೆ ಮಾಹಿತಿ ನೀಡೋಣ. ಮತ್ತು ಈ ವ್ಯಾಪಾರಸ್ಥನ ಬಗ್ಗೆ ಊರ ರೈತರನ್ನು ಸಹ ಮಾತಾಡಿಸೋಣ. ಎತ್ತುಗಳ ದಾಣಿ ಎಷ್ಟು ಕೇಳ್ತಾರೆ, ಎಷ್ಟು ಕೊಡ್ತಾರೆ, ಎಲ್ಲ ಥರದ ಮಾಹಿತಿ ನೀಡುತ್ತೇವೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ಯಾವ ರೀತಿ ಎತ್ತುಗಳು ಅಂತ. ಭಾಳ ದೊಡ್ಡ ಎತ್ತುಗಳಿವೆ. ಯಾರಿಗಾದ್ರೂ ಬೇಕಾದ್ರೆ ಅವ್ರ ನಂಬರು ಸಹ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಆ ನಂಬರ್ಗೆ ಕರೆ ಮಾಡ್ಬೋದು. ಬನ್ನಿ ವ್ಯಾಪಾರಸ್ಥರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಣ್ಣ ರೀ. ನಿಂಗಣ್ಣ. ಯಾವ್ರು? ಉಳ್ಕಲ್ ರೀ. ಉಳ್ಕಲ್, ಶಾಪುರ ತಾಲೂಕು, ಯಾದಗಿರಿ ಜಿಲ್ಲೆ. ಉಳ್ಕಲ್ ವ್ಯಾಪಾರಸ್ಥರಲ್ಲ? ವ್ಯಾಪಾರಸ್ಥರು. ಎಷ್ಟು ವರ್ಷದಿಂದ ವ್ಯಾಪಾರ ಬೇಕೈತ್ರಿ? ನಾವು ಮಾಡಕತ್ತಿ 15 ವರ್ಷ ಐತ್ರಿ. ನಮ್ಮ ಮಾವು ಮಾಡಕತ್ತಿ 60 ವರ್ಷ ಐತ್ರಿ. ನಿಮ್ ಮಾವ ಮಾಡಕತ್ತ 60 ವರ್ಷ? 60 ವರ್ಷ ಐತ್ರಿ. ಹೆಸರು? ಬಸವರಾಜ್ ರೀ. ಬಸವರಾಜ್. ಹಾ ರೀ. ನೀವ್ ಮಾಡಕತ್ತ ಎಷ್ಟು ವರ್ಷ? ನಾವ್ ಮಾಡಕತ್ತಿ 15 ವರ್ಷ ಐತ್ರಿ. 15 ವರ್ಷ ಆಯ್ತಾ? 15 ವರ್ಷ ಐತ್ರಿ. 15 ವರ್ಷಲಿಂದ ಬಿಜಾಪುರ ಮಾಡ್ತಾರೆ ಯಾವ್ದು ಹಳ್ಳಿ ಕಾರ ತರ್ತಾರೆ? ಹಳ್ಳಿ ಕಾರ ಏನ್ ತರಲ್ರಿ ನಾವು. ಬಿಜಾಪುರ ಏನ ಬದಲಿ ಬಂದ್ರ ನಾವ್ ಇಟ್ಕೈತಿವ್ರಿ. ಹಳ್ಳಿ ಕಾರ ಮಾರಲ್ರಿ ನಾವು. ಜವರಿ ಇರ್ತಾವ? ಜವಾರಿ, ಬಿಜಾಪುರ, ಕಿಲಾರಿ, ಡವಣಿ ಇರಲ್ರಿ ನಮ್ಮ ಬಳಿ. ಡವಣಿ ಇಲ್ಲ ಅಂದ್ರೆ ಬಿಜಾಪುರ ಜವರಿ ಮಾಡ್ತೀವಿ. ಬಹಳಷ್ಟು ಇರೋದ್ ಬೆಲೆಕ ಬಿಜಾಪುರ. ಬಿಜಾಪುರ. ಈಗ ಎಷ್ಟು ಜೋಡ ಪ್ರೆಸೆಂಟ್ ಬೆಲೆಕ? ಈ ಪ್ರೆಸೆಂಟ್ ನೋಡ್ರಿ 16 ಎತ್ತಾವ್ರ. ಈಗ 20 ಜೋಡ, ಈಗ 10 ಜೋಡ ಅವ್ರ ನಮ್ಮ ಬಲ್ಲಿ. 20 ಎತ್ತಾವ. 10 ಜೋಡ? 20 ಎತ್ತುಗಳು. ಈ ಎಷ್ಟು ದಿವಸ ನಿಮ್ ಬೆಲೆಕ ಎತ್ಕೊಳ್ತೀವಿ? ನಮ್ ಬಲ್ಲಿ ಇದ್ದು ಮತ್ತ ಈಗ 1 ವಾರ ಮೇಲೆ ಐತ್ರಿ. 1 ವಾರ ಮೇಲೆ ಹೋಗ್ತಾವ ಬರ್ತಾವ, ಹಂಗೆ ಕೊಡ್ತೀವಿ, ಮಾಡ್ತೀವಿ, ನಡಿತಾವ. ಹಾ ರೀ. ಈ ಜೋಡಿ ಅವ್ರ 2 ಜೋಡಿ ರೀ. ಜೋಡಿ ದಾಣಿ ಏನ್ರಿ? ಇವಕ್ 150 ಹೇಳ್ತೀವ್ರಿ. 1,50,000. ಎಷ್ಟಲ್ಲಿ ಅವ್ರಿ? 6ರಲ್ಲಿ ಅವ್ರಿ. 2 ಅವ್ರಿ. ಕೊಡೋದೆಷ್ಟು? 130, 140 ಬಂದ್ರೆ ಕೊಡ್ತೀವ್ರಿ. 130, 40 ಮಾರ್ ಕೊಡ್ತೀರಿ. ಇನ್ನೂ ಸ್ವಲ್ಪ ಏನ್ ಕಮ್ಮಿ ಅಲ್ರಿ. 130 ಮೇಲೆ ರೀ. ಮೇಲೆ ರೀ. ಎಲ್ಲ ಕಾಲ ಕೈ ಸುದ್ದ? ಸುದ್ದ. ಸೂತ್ರ ನೋಡಿ ಏನ್ ನೋಡಂಗಿಲ್ರಿ ಅದ್ರಾಗ. ಏನು ಗೆಳೆಕೆಲ್ಲ ಎಲ್ಲ ಕಾಯ್ತಿರಿ. ಮತ್ ಇವ್ 2 ಜೋಡಿ ಏನ್ರಿ? ಇವ್ 2 ಜೋಡ್ರಿ. ಜೋಡಿ ಏನ್ ಹೇಳ್ರಿ? ಇವಕ್ಕೂ 140 ಹೇಳ್ತೀವ್ರಿ. 1,40,000 ಕೊಡೋದ್ರಿ? ಕೊಡೋದು 125 ಮೇಲೆ ಬಂದ್ರೆ ಕೊಡ್ತೇವ್ರಿ. 125 ಮೇಲೆ ಬಂದ್ರೆ ಕೊಡ್ತೇವೆ. ಎಲ್ಲಿ ಬಾಯ್ಡ್ರಿ? ಇವ್ ಬಾಯ್ ಮಾಡ್ಯಾವ್ರಿ. 2 ಬಾಯ್ ಮಾಡ್ಯಾವ. ಬಾಯ್ ಮಾಡ್ಯಾರ. ಮತ್ತೆ ಅವ್ರಿ? ಮತ್ತೆ ಅಲ್ಲಿ ಕಡೆ ಆ ಕಡೆ ಅವ್ರಿ. ನಮಸ್ತೆ ಅಣ್ಣ. ನಮಸ್ಕಾರ ರೀ ಅಣ್ಣ. ನಿಮ್ಮ ಹೆಸರು? ಹನುಮಂತರಾಯ ರೀ. ಹನುಮಂತರಾಯ. ಅವ್ರ ವ್ಯಾಪಾರಸ್ಥ? ನೀವೆಲ್ಲ ವ್ಯಾಪಾರಸ್ಥ? ಅವ್ರು ನೀವು ಕಲ್ತೆ ಮಾಡ್ತೇವೆ? ಇಲ್ರಿ, ನಮ್ದು ಕಡೆಕಾದ್ರಿ. ಅವ್ರನ್ನ ಮಾವರ್ರಿ. ಬೆಲೆಕ್ ಬಂದ್ರ ಅವನ ತಲ್ಲಿ ಅವ್ರಿ. 1 8 ಎತ್ತವ್ರಿ ಅವನು. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತರಾಯ ರೀ. ಹನುಮಂತರಾಯ. ಹ್ಞೂನ್ರಿ. ಒಂಟೆ ಎತ್ತು ಜೋಡಿ ಅವ್ರು? ಜೋಡಿ ಅವ್ರಿ. ಅದು ಜೋಡಿ ಏನ್ರಿ? ಹ್ಞೂನ್ರಿ. ಎಷ್ಟಲ್ಲಿ ಎರಡು? ಕಡೆಯಲ್ಲಿ ಸರ್ತಾವ್ರಿ. ಕಡೆಯಲ್ಲಿ ಸರ್ತಾವ. ದಾಣಿ? ದಾಣಿ ಇವಕ್ಕ 185 ಆತ್ರಿ. 1,85,000. ಹ್ಞೂನ್ರಿ. ಕೊಡೋದು? ಕೊಡೋದು 160, 55 ಬಂದ್ರೆ ಕೊಡ್ತೀನಿ ರೀ. 1,60,55,000 ರೂಪಾಯಿ ಕೊಡ್ತೀನಿ. ಹ್ಞೂನ್ರಿ. ಎಲ್ಲ ಗಳೆ ಗಾಡಿ ಎಲ್ಲ ಕಾಯ್ತಿರಿ. ಏನ್ ₹1 ಮೇಲೆ ಎತ್ತ ಇದ್ರಿ, ಪಸಂದ್ ಬಂದ್ರೆ ಎತ್ತಿಟ್ಕೋದ್ರಿ, ಒಳ್ಳೆ ತಂದ್ ಬಿಡೋದ್ರಿ. ಒಳ್ಳೇದು. ಏನಾನ ಪ್ರಾಬ್ಲಮ್ ಆದ್ರೆ ತಂದು ಬಿಡ್ಬೋದು. ಎಲ್ಲ ಪ್ರಾಬ್ಲಮ್ ಆದ್ರೆ ತಂದ್ ಬಿಡೋದ್ರಿ. ಅವ್ರಿಗೆ ಮನಸ್ಸಿಗೆ ಬಂದು ಅಂದ್ರ ಬೇರೆ ಕೊಡ್ತೀವಿ. ಇಲ್ಲ ನಮ್ ರೊಕ್ಕ ವಾಪಸ್ ಕೊಡಂದ್ರ ಅವ್ರ ರೊಕ್ಕ ವಾಪಸ್ ಕೊಡ್ತೀವಿ. ರೊಕ್ಕನು ಕೊಟ್ಟು ಕಳ್ಸ್ರಿ? ರೊಕ್ಕನ ವಾಪಸ್ ರೀ. ಅವ್ರ ಎತ್ತು ಏನ್ ಬೇಡ ಅಂದ್ರೆ ರೊಕ್ಕನು ಬೇಡ ಅಂದ್ರಪ್ಪ ಅಂದ್ರೆ ಅವ್ರ ರೊಕ್ಕ ಅವ್ರಿಗೆ ಕೊಟ್ಬಿಡ್ತೀವಿ. ಅವ್ರ ಏನ್ ಬೇಕಾದ್ರೆ ಮತ್ತೆ ಬದ್ಲಿಕ್ ಬೇರೆ ಅವ್ರು ನಮಗ್ ಬೇಕಪ್ಪ, ನಾವು ಖಾತ್ರಿ ಬೇಕಂದ್ರಪ್ಪ ಇದು ಬುಟ್ಟಿಗೆ ಮತ್ತೊಂದ್ ಬೇರೆ ಬೇಕಂದ್ರ ಕೊಡ್ತೀವಿ. ಬೇರೆ ಗಳೆ ಕಟ್ಟಿ ಖಾತ್ರಿ ಕೊಡ್ತೀವಿ. ಅವ್ ಸ್ವಲ್ಪ ಸರಿ ಗಂಟಿ ನಿಂತಪ್ಪ ಅಂದ್ರ ಮತ್ತ ಒಂದ್ ಸ್ವಲ್ಪ ರೊಕ್ಕ ಸಿಗಂತೀವ್ರಿ ಮ್ಯಾಲ. ಬೇಡಿದ್ರಪ್ಪ ಅಂದ್ರ ಮತ್ ಸ್ವಲ್ಪ ರೊಕ್ಕ ಕೊಟ್ಟವ್ರಿ ಅಂತ ಹೇಳ್ತೀವಿ. ಮತ್ ಮ್ಯಾಲ ರೊಕ್ಕ ಕೊಟ್ಟ ಏನ್ರಿ ₹100 ಸರ್ ಮೇಲೆ ಎತ್ ಕೊಡ್ತೀರಿ. ಯಾವಾಗ್ಲೂ ಈಗ ಒಂದ್ 17, 18 ವರ್ಷ ಐತ್ರಿ ನಮ್ ಹೊಲಕೈತಿ. ನಮ್ ದೊಡ್ಡಪ್ಪನ ಕೈಯಾಗ ಕಲ್ತೀನ್ರಿ ನಾನು. ನಂಬಿಕೆ ರೀ. ನಮ್ ದೊಡ್ಡಪ್ಪ ಒಂದ್ 65 ವರ್ಷ ವ್ಯಾಪಾರ ಹಚ್ತಾನ್ರಿ. ನಮ್ ದೊಡ್ಡಪ್ಪರು ಅವ್ರು ಒಂದ್ 15, 20 ಎತ್ತಿರ್ತಾವ್ರಿ. ನಮ್ಗೆ ಸ್ವಲ್ಪ 18 ಅವ್ರಿ.
ಅಂದ್ರೆ ಅವಾಗ್ಲಿಂತ ನಿಮ್ ದೊಡ್ಡಪ್ಪರ್ ಮಾಡದಂತ ನೀವು ಅದೇ ಎತ್ತಿನ ವ್ಯಾಪಾರ ಮಾಡಿ ನಮ್ ದೊಡ್ಡಪ್ಪರ ಕೈ ಕಲ್ತಿನ್ರಿ ನಮ್ ದೊಡ್ಡಪ್ಪರ ಕಲ್ಸ್ಯಾರ ನನಗೆ. ಅಲ್ಲಿಂದ ನೀವು ಎತ್ತಿನ ವ್ಯಾಪಾರ ಮಾಡಿ ಅಲ್ಲಿಂತ ಎತ್ತಿನ ವ್ಯಾಪಾರ ಮಾಡಕತ್ತೀನಿ. ನೀವು 10 ಜೋಡಿ 20 ಜೋಡಿ ಎತ್ತು ಕಟ್ಟಕತ್ತೀರಿ. ಹಾನ್ರಿ 18 ತಾವ್ ನೋಡ್ರಿ ಈಗ 18 ಎತ್ತುಗಳವ. ಹಾ ಈಗ ಬರ್ರಿ ಈಗ ಬರ್ರಿ ಬರ್ರಿ. ಈಗೇನ್ ಹೇಳ್ರಿ ದಾಣಿ ಒಂಟಿಗ್ರಿ 20 ಜೋಡಿ ಅವ್ರಿ. 2 ಜೋಡಿ ಅವ್ರಿ. ಜೋಡಿ ಜೋಡಿ ಏನ್ ಹೇಳ್ರಿ? ಜೋಡಿಗೆ 165 ಆತ್ರಿ. 1,65,000 ಕೊಡೋದು 140 ಬಂದ್ರೆ ಬಿಡ್ತೇನ್ರಿ. 1,40,000 ಬಂದ್ರೆ ಕೊಡ್ತಾರೆ. 1,40,000 ಎಲ್ಲ ಖಾತ್ರಿ ಎಲ್ಲಾ ಕಾಯ್ತಿರಿ ಒಟ್ಟ ಎಲ್ಲಾ ಏನ್ ಇದ್ದದ್ದು ಕಾಯ್ತಿರಿ. ಹಂಗೆ ಕಡಿಯಲ್ಲ ಅವ್ರಿ ಇವ್ನು ಕಡಿಯಲ್ಲ. ಎರಡು ಕಡೆ ಅಲ್ಲ ಎಡ ಕಡಿಯಲ್ರಿ. ಹಾಕಂಡಿ ಬರ್ರಿ 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 ಇರ ಬರ್ರಿ ಸೆಕೆಂಡ್ ತಡ್ರಿ. ಬರ್ರಿ. 2 ಜೋಡಿ ಏನ್ರಿ? 2 ಜೋಡ್ರಿ. ಈಗ ದಾಂಡ್ರಿ ಇವ್ ದಾಂಡ್ ನೋಡ್ರಿ 155 ಆತ್ರಿ. 1,55,000. 1,55,000 ಕೊಡೋದ್ರಿ? ಕೊಡೋದು 135 ಬಿಡ್ತೇನ್ರಿ. 1,35,000 30 ರೀ. 30-35 ಬಿಡ್ತೀನಿ. ಮಾಚ್ಕೊಂತ ಹೆಚ್ಚ ಮಾಡಿ ಬಿಡ್ತೇನ್ರಿ. ಅಲ್ಲಿ ಕಡೆಯಲ್ಲ ಕಡಿಯಲ್ ಸರ್ತೀನಿ ಇವನು ಕಾಯ್ತಿರಿ ನೋಡ್ರಿ. ಫುಲ್ ಕಾಯ್ತಿರಿ. ಯಾರ ಬಂದ್ರ ಕೊಡಮ್ರಿ. ಖಾತ್ರಿಯಿಂದ ಕೊಡ್ತಾರೆ. ಕಾಯ್ತಿರ್ಲಿಸಿಂದ್ರಿ. ಈಗ ಬೇರೆ ಹೆಂಗೆ ಸರಿ ಸರಿ ಬೇರೆ ಕಡೆ ಈ ಜೋಡಿ ಏನ್ರಿ? ಕಡೆ ಕಡೆ ಇವು 2 ಜೋಡಿನ ಅವ್ರಿ. ಕಲರ್ದಾಗ ಬೇರೆ ಅವ್ರಿ. ಕಲರ್ ಬೇರೆ ಅವ. ಹಾನ್ರಿ. ಯಾವ ತಳಿ ಬರ್ತದ? ಜವರಿ ಮಿಕ್ಸ್ ಅದ್ರಿ. ಜವರಿ ಮಿಕ್ಸ್ ಇಲ್ರಿ ಕ್ಲಿಯರ್ ಅದ್ರಿ. ಜವರಿ ಮಿಕ್ಸ್ ಅದ್ರಿ. ದಾಂಡ್ರಿ ಇವಾಗ ದಾಂಡ್ ನೋಡ್ರಿ 135 ರೀ. 1,35,000. ಹಾನ್ರಿ. ಕೊಡೋದು 115,000 ಬಿಡ್ತೀರಿ. 1,15,000 ಕೊಡ್ತಾರೆ. 1,15,000 ಬಿಡ್ತೀರಿ. ಹೊರಗೆ ಬಂದ್ರೆ ಕೊಡ್ತಾರೆ. ಏನ್ ಮಾಹಿತಿ ಕೊಂತ ಗೆಚ್ಚಕ ಮಾಡಿ ಬಿಡೋದ್ರಿ. ಮತ್ತೆ ಇವಾಡವನ್ರಿ? ಇವಾಡ್ ನೋಡ್ರಿ ಇವ್ ನೋಡ್ರಿ. ಅಲ್ಲೆಷ್ಟ ಇವ್ 6 ಆರಲ್ಲ ನೋಡ್ರಿ. 2 ಆರಲ್ಲವ? 2 ಆರಲ್ಲಿ ನೋಡ್ರಿ. ದಾಣಿದೆ ಇವ್ ದಾಣಿ 185 ರೀ. 1,85,000. ಹಾನ್ರಿ. ಕೊಡೋದು 160 ಬಿಡ್ತೀವ್ರಿ. 1,60,000. 1,60,000 ಬಿಡ್ತೀವ್ರಿ. ಇಲ್ಲ ಕಾಲ್ಗಿಲ್ ಬಾಳ ಚೆನ್ನಾಗಿ ಕಾಲಾಗಿಲ್ಲ ಏನ್ ನೋಡಂಗಿಲ್ರಿ. ಸರಿ ಸರಿ ನಿಮ್ ಬೆಲ್ಲಿ ಯಾವಾಗ್ಲೂ ತಲ್ಲಟಗಳು ಯಾವಾಗಲ ಒಟ್ಟ ನಾಗರಾಮಸ್ಥಾನ ಇರ್ತಾವ ನೋಡ್ರಿ. ಇಲ್ಲಿ ನಾಗರಾಮಸ್ಥಾನ ರೀ. ಒಟ್ಟ ವರ್ಷ ಪೂರ ಇರ್ಲಿ ಬೆಲೆ ಒಳಗಲ್ ಬರೋಣ ಕಂಜಿರ್ತಾವ್ರಿ. 4 ಎತ್ತ ಕಾಯಿ ಇರ್ತಾವ್ರಿ. ಯಾರ ಫೋನ್ ಹಚ್ಚಿ ಯಾರನ್ನ ಹಚ್ಬೋದ್ರಿ ಫೋನ್. ಯಾರು ಹಚ್ಚಿದ್ರ ಇದ್ ಮಾಡ್ತಾರ ನಾವು. ನಂಬರ್ ಹೇಳ್ರಿ, ಕಾಂಟ್ಯಾಕ್ಟ್ ನಂಬರ್. ನಮ್ ನಂಬರ್ ರೀ 8088883434 099209992. ಇನ್ನೊಬ್ಬರ ನಂಬರ್ ಹೇಳ್ರಿ. 96111177772239. ನೀವ್ 2 ನಂಬರ್ ಯಾರ್ಯಾರ ಕಾಲ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡಾಕ್ರಿ. ನಮ್ಮ ಹಳ್ಯಾರಿ ಅವ್ರು ಮಾವ. ಇವಾಗ ಊರು ರೈತರ ಉಳ್ಕಲ್ ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಉಳ್ಕಲ್ ಕೇನಲ್ಲಿರುವ ರೈತರನ್ನು ಸಹ ಮಾತಾಡಿಸೋಣ. ಈ ವ್ಯಾಪಾರಸ್ಥನ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಕೇಳ್ಕೊಳ್ಳೋಣ ಬನ್ನಿ. ಮಾಲಕ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರಪ್ಪ. ನಾಗೇಂದ್ರಪ್ಪ. ಇವ್ರು ವ್ಯಾಪಾರಸ್ಥರು ನಿಮ್ಗೆ ಏನಾಗ್ಬೇಕ್ರಿ? ನಮಗ ಮಗ ಆಗ್ಬೇಕ್ರಿ. ಮಗ ಆಗ್ಬೇಕ್ರಿ. ಈಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಕತ್ತಾರ? 10-15 ವರ್ಷದಿಂದ ಮಾಡ್ತಾರೆ. 10-15 ವರ್ಷದಿಂದ ವ್ಯಾಪಾರ ಮಾಡಕತ್ತಾರ. ಇಲ್ಲ ಖಾತ್ರಿಯಿಂದ ಎತ್ತು ಕೊಡ್ತಾರೆ. ನಂಬಿಕೆ ಇಟ್ಟು ರೈತರು ಗಳೆ ಹೊಡೆದು ಕೊಡಕ್ ರೊಕ್ಕ ಅವ್ರು. ಗಳೆ ಹೊಡೆದು ಇಲ್ಲೇ ಗಳೆ ಗಾಡಿ ಕಟ್ಟಿ ಅಂದ್ರೆ ಖಾತ್ರಿಲಿಂದ ಕೊಟ್ಟೋದ. ಖಾತ್ರಿಯಿಂದ ಕೊಟ್ಟ ಅಲ್ಲೇ ಮತ್ತೆ ಅವ್ರ ಬೆಳಿಗ್ಗೆ ಮಗ್ಗ ಬಗ್ಗದ್ದಾರ ಮತ್ತೆ ಬಂದು ಮತ್ತೆ ಎತ್ತು ಹೋಗ್ಬೇಕು. ರೊಕ್ಕ ಕೊಡೋದು ಯಾರು ನಾವು ಒಟ್ಟ ಎತ್ತು ಹೋಗ್ಬೇಕು. ಒಟ ಒಂದ್ ಜೋಡಿ ಅಲ್ಲಿ ಏನೋ ಮೋಸ ಆದ್ರೆ ಮತ್ತೆ ಬಂದು ಎತ್ತ ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ನಿಂಗಣ್ಣ ರೀ. ನೀವ್ ರೈತರ? ರೈತರ. ಉಳ್ಕಲ್ ನಿಮ್ದು? ನಮ್ದು ಉಳ್ಕಲ್ರಿ. ವ್ಯಾಪಾರಸ್ಥರ ಬಗ್ಗೆ ಹೆಂಗ ಚಲೋ ಏನ್ ಮೋಸ ಗೀಸ ಮಾಡ್ತಾರೆ? ಮೋಸ ಪ್ಲಸ್ ಏನಿಲ್ರಿ ಅವ್ರ ಬಲ್ಲಿ. ಎತ್ತ ರೊಕ್ಕ ₹1 ₹100 ಕೊಟ್ಟು ಹೋಗ್ಬೇಕು. ಎತ್ತ ಗೆಳೆ ಎಳಿತಿದ್ರೆ ಸರಿ. ಗೆಳೆ ಎಳೆದ್ರೆ ಅವ್ರ ಎತ್ತು ವಾಪಸ್ ಕೊಟ್ಟು ನಮ್ ರೊಕ್ಕ ನಮಗ್ ವಾಪಸ್ ಕೊಡ್ತಾರೆ. ಏನ್ ಮೋಸ ಏನಿಲ್ಲ? ಮೋಸ ಏನಿಲ್ಲ. ಎತ್ತ ಯಾವಾಗಲ ಅವ್ರ ಏನೋ ಅಲ್ಲಿ ಮಕ್ಳ ಕದ್ದಪ್ಪ ಇಲ್ಲಿ ಬಂದು ಮತ್ತೆ ಬೇರೆ ಮಾತೇನು ಬದಲಿ ಆಡಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಗೌಡಪ್ಪ ರೀ. ಗೌಡಪ್ಪ ರೈತರಲ್ರಿ? ರೈತರು. ಇಲ್ಲಿ ಎತ್ಗಳು ತೋಲಕ್ ಬಂದ್ರಿ? ಹಂಗ ಎತ್ತುಗಳು ತೋಲಕ್ ಬಂದಿದ್ರಿ. ತೋಲಕ್ ಬಂದ್ರಿ? ಅವ್ರು ಹೇಳ್ಯಾರ್ರಿ. ಯಾವಾಗ ನೋಡ್ರಿ ಎತ್ತ? ಇದು ಎತ್ತ ನೋಡಿವ್ರಿ.
ಯಾವ ಇದ್ರಿ ಹಾ ಎಷ್ಟು ಹೇಳಿರಿ ದಾಣಿ 97 ರೀ ಅವ 97 ನೀವ್ ಎಷ್ಟು ಕೇಳಿರಿ ನಾವು 85 ಕೇಳಿವ್ರಿ ಅವ್ರ 97 ಅವ್ರ ಏನ ರೇಟ್ ಹೆಚ್ಚ ಕಡಿಮೆ ಆದ್ರ ಬಿಡ್ತಾರ್ರಿ ಹೆಚ್ಚು ಕಮ್ಮಿ ಒಟ್ಟ ವ್ಯಾಪಾರ ಆಗ ವ್ಯಾಪಾರ ಸಂಭವ ಆದ್ ನೋಡ್ರಿ ನಿಮ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇನೆ ಹೇಳ್ರಿ 96 11 95 16 18 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ. ವ್ಯಾಪಾರಸ್ಥರು ನೀವು ರೈತರಲ್ರಿ ಊರ್ ಮನೆಯವ್ರಿ ನಾವು. ಎತ್ತು ಹೊರಗ್ ಬಂದ್ರಿ ಇಲ್ಲಿಗೆ? ಎತ್ತ ಹೋಗ್ ಬಂದೇವ್ರಿ. ನಿಮ್ಮ ಹೆಸರು ನನ್ನ ಹೆಸರು ಮಮ್ಮಮ್ ಆಳಪ್ರಿ. ಬಾಳಪ್ರಿ ಮಾವನ್ರಿ. ಇವತ್ ನೋಡ್ರಿ ನೋಡ್ರಿ ಇವ್ ಅದ್ ನೋಡಿವ್ರಿ ಅವ್ರ 160 ನೀವ್ ಮಾತಾಡ್ರಿ. ಎಷ್ಟು ಹೇಳಿರಿ ದಾಣಿ 160 ಕೇಳ್ರಿ ನಾ 140 ಕೇಳಿವ್ರಿ. 140 ಕೇಳ್ರಿ ಹ್ಞೂನ್ರಿ. ಎಷ್ಟಾರ ತಗೋಬೇಕಂತ ವಿಚಾರ ಅದ್ರಿ ನಿಮ್ಗೆ? ನಾವು 140 ಕಾರ್ ತಗೋಬೇಕಂತ ವಿಚಾರ ಅದ. 140 ಹ್ಞೂನ್ರಿ. ವ್ಯಾಪಾರ ಆತ್ರಿ ಏನೋ ಬಾಳೆ ಹಾಕಿ ಕುಂತಾರ ಅವ್ರ ಸ್ವಲ್ಪ ಜಗ್ಗಿ ಹೇಳಕತ್ತೀರಿ ಇನ್ನೊಂದ್ ಸ್ವಲ್ಪ ಆದ್ರಿ ವ್ಯಾಪಾರ. ನಿಮ್ಗೆ ಯಾವ ಊರಿಂದ ಉಡ್ಸ್ಕೊಂಡಿವ್ರಿ. ಉಡ್ಸ್ಕೊಂಡಿವಿ ಹ್ಞೂನ್ರಿ. ನಮಸ್ತೆ ಅಣ್ಣ. ನಮಸ್ಕಾರ. ಸಿದ್ದು ಅಲ್ಲ ನಿಮ್ಮ ಹೆಸರು? ಸಿದ್ದು ಸಿದ್ದು ಇನಾಮ್ದಾರ್ ಅನ್ನೋದು ಒಂದ್ಸಲ ಆಲ್ಮೋಸ್ಟ್ ಒಂದ್ಸಲ ವಿಡಿಯೋ ಮಾಡಿದ್ದೀವ್ರಿ. ಅವ್ ಹೆಂಗ ಹತ್ತು ಮಾರಾಟ ಅದು ಮಾರಾಟ ಆಗಿದ್ರಿ. ಎಲ್ಲ ಹಲವಾರು ರೈತರುಗಳು ಫೋನ್ ಮಾಡ್ಯಾರಿ. ಸೇಡಂ ತಾಲೂಕಿನವ್ರು ಮಾಡ್ಯಾರ. ಗುಲ್ಬರ್ಗ ಡಿಸ್ಟಿಕ್ ಈ ಕಡೆ ಸುರ್ಪುರ್, ಉಳಿಸಿಗಿ, ವಡಿಗೇರ ಎಲ್ಲಾ ರೈತರು ನಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದ್ ನಮ್ಮ ಹತ್ರ ಎತ್ತು ಖರೀದಿ ಮಾಡಿದ್ರಿ. ಅವ್ಲಿಂತ ಎಷ್ಟು ದೂರ ಮಿನಿಮಮ್? ಸುಮಾರು ಒಂದು 70-75 ಎತ್ತು ಮಾರಿದ್ದೀವಿ. ಈಗ ಎಷ್ಟು ದೂರ ಎತ್ತುಗಳು? ಈಗ ಒಂದು 6 ಜೋಡಿ ಎತ್ತವ್ರಿ. 6 ಜೋಡು. ಎಲ್ಲಿಂದ ತಂದಿರಿ? ಈಗ ಬೆಳಗಾವ್ ಡಿಸ್ಟಿಕ್ ರೀ. ಮೂಡ್ಲಿಗಿಲಿಂದ ತಗೊಂಬಂದಿವಿ ನಾವು. ಈಗ ಬಹಳಷ್ಟು ಎಲ್ಲಿಂದ ತರ್ತೀರಿ ಎತ್ತುಗಳು? ರಾಯಬಾಗ್ ರೀ, ಬೆಳಗಾವ, ಯರಗಟ್ಟಿ, ಗೋಕಾಕ್. ಅಲ್ಲಿಂದ ರೈತರು ಬೀಳ್ ತರ್ತಾರೆ ಅಲ್ಲಿ ಸಂತೆ ಇರ್ತಾವಲ್ರಿ. ಸಂತೆ ರೈತರು ಎಲ್ಲಾ ತಗೊಂಬಂದಿರ್ತಾರ. ಹಲವಾರು ಹಳ್ಳಿಲಿಂದ ಬಂದಿರ್ತಾರ ಸುತ್ತಮುತ್ತ ರೈತರು. ಅಂದ್ರೆ ಸಂತೆಲಿಂದ ಬಂದು ತಗೊಂಬರ್ತೀರಿ? ಹಾ ರೀ. ಹಳ್ಳಿ ತಿರುಗಾಡಿ ಅಂತಾರ ಇಲ್ರಿ, ಅಲ್ಲೇ ಸಂತೆಗೆ ಬರ್ತಾರ. ವ್ಯಾಪಾರ ಮಾಡ್ಬೋದಾ? ಏನ ಅಷ್ಟ ಇಷ್ಟ ಮಾಡ್ಬೋದ್ರಿ. ನಾವು ನಮ್ ತಂದೆಯವ್ರು ಮಾಡಿದ್ದನ್ನ ನಾವು ಮುಂದುವರ್ಸ್ಕೊಂಡ್ ಹೊಂಟಿವ್ರಿ. ನೀವ್ ಎಷ್ಟು ವರ್ಷ ಮಾಡಿದ್ರಿ? ನಾವು ಈಗ ಒಂದು 40 ವರ್ಷ ಐತ್ರಿ. ನಮ್ ದೊಡ್ಡಪ್ಪರ್ ಮಾಡ್ತಿದ್ರಿ. ಅದಾದ ನಂತರ ನಮ್ ದೊಡ್ಡಪ್ಪರಿಗೆ ಏಜ್ ಆಗಿದೆ. ಈಗ ನಾವ್ ಮಾಡ್ತಾ ಇದ್ವಿ. ನಿಮ್ ದೊಡ್ಡಪ್ಪರ್ ಏಜ್ ಆದ ಕಾರಣ ನೀವು ಮಾಡಕತ್ರಿ? ನಾವು ಮುಂದುವರ್ಸ್ಕೊಂಡ್ ಹೊಂಟಿವ್ರಿ. ಅವ್ರನ್ನು ಮಾಡ್ತಾರ್ರಿ. ಅದನ್ನ ನಮಗ ಅವ್ರು ಮಾಡಿದ್ ಬಿಟ್ಟು ಹಂಗೆ ನೀನು ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಹೊಂಟಿವ್ರಿ. 8197 877 018. ಈ ವರ್ಷ ಪೂರ್ತಿ ವ್ಯಾಪಾರ ಮಾಡ್ತೇವೆ. ವರ್ಷ 12 ತಿಂಗಳು ನಮ್ಮಲ್ಲಿ ಎತ್ತಿರ್ತವೆ. 12 ತಿಂಗಳು ರೈತರು ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ ಹೋಗ್ಬೋದ್ರಿ. ಯಾವಾಗ ಖಾತ್ರಿಲಿಂದ ಎತ್ ಕೊಡ್ತೀವ್ರಿ. ಇಲ್ಲ ಅಂದ್ರೆ ಮಾಡ್ಕೊಂಡ್ರ ಇರದ್ರ ವಾಪಸ್ ಬಿಡ್ತೀವ್ರಿ. ವಾಪಸ್ ತಂದ್ ರೈತರು ಬಿಟ್ರನು ಅವು ಸಂಬಂಧಿಸಿದ ಎತ್ತುಗಳು ಅವು ಕೊಡ್ತೀವ್ರಿ. ಅವ್ರಿಗೆ ಏನೋ ಪ್ರಾಬ್ಲಮ್ ಆದ್ರೂ ಮತ್ತೆ ಏನ್ ಪ್ರಾಬ್ಲಮ್ ಅಂದ್ರೆ ಗಳಕ್ ಮಕ್ಕಂಡ್ರ ವಾಪಸ್ ತಂದ್ ಬಿಟ್ರನು ಬೇರೆ ಎತ್ ಕೊಡ್ತೀವ್ರಿ. ಅವು ಅಂದ್ರೆ ರೈತರಿಗೆ ಏನು ನಷ್ಟ ಮಾಡಲ್ರಿ? ರೈತರಿಗೆ ಏನ್ ಮೋಸ ಮಾಡಲ್ರಿ. ಮೋಸ ಮಾಡಲ್ಲ. ಖಾತ್ರಿಯಿಂದ ಎತ್ತುಗಳು ನಂಬಿಕೆ ಎತ್ತು ಒಯ್ಬೋದು. ಅಣ್ಣ ಉಳ್ಕಲ್ಕ ಎಲ್ಲಿ ಬಂದು ಎಕ್ಸಾಕ್ಟ್ ಆಗಿ ಬರ್ಬೇಕು ಅಡ್ರೆಸ್? ಸರ್ ಈಗ ಶಾಪುರ್ ಬಂದ್ ಕೇಸಿಂದ ಉಳ್ಕಲ್ಗ ಅಂದ್ರೆ ನಮ್ಮ ಊರಿಗೆ ಆಟೋ ಬರ್ತಾವ್ರಿ. ಆಟೋ ಬಸ್ಗಳು ಸ್ಟಾಪ್ ಇದಾವ ಸರ್. ಗುಲ್ಬರ್ಗ ರೂಟ್ ಬೀಗುಡಿಲಿಂದ 3 ಕಿಲೋಮೀಟರ್ ನಮ್ಮ ಊರಿದೆ ಸರ್. ಅಲ್ಲಿಂದ ಬಂದ್ಕೊಂಡು ಇಲ್ಲಿ ಉಳ್ಕಲ್ಗ ಯಾರಾದ್ರೂ ಕೇಳಿದ್ರೆ ಯತ್ನ್ಯಾಪುರ ಮಾಡೋರು ಮನಿ ಎಲ್ಲದಂದ್ರೆ ಯಾರಾದ್ರೂ ಹೇಳ್ತಾರೆ. ಯಾರ್ಯಾರು ಕೇಳಿದ್ರಿ ಊರಲ್ಲಿ ಯಾರ್ಯಾರು ಕೇಳಿದ್ರೆ ಹೇಳ್ತಾರೆ. ನಮ್ಮ ಅಡ್ರೆಸ್ ಹೇಳ್ತಾರೆ. ನಮ್ಮ ನಂಬರ್ ಇದಲ್ರಿ, ಅದ್ರಾಗ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾರು ಹೇಳಕಪ್ಪಾರ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮೇನ್ ರೋಡ್ಗೆ ಇದೀವ್ರಿ ಅಂದ್ರೆ ನಾವು ಹೋಗಿ ಗಾಡಿ ತೊಗೊಂಡೋಗಿ ಕರ್ಕೊಂಡ್ ಬರ್ತೀವಿ. ಹಿಡ್ಕೊಂಬರ್ರಿ. ನೋಡಿದ್ದೀರಲ್ಲ ಎಲ್ಲ ನನ್ನ ರೈತ ದೇವರುಗಳೇ. ಶಹಾಪುರ ತಾಲೂಕು, ಯಾದಗಿರಿ ಜಿಲ್ಲೆ, ಉಲ್ಕಲ್ಕೆನಲ್ಲಿರುವ ಒಬ್ಬ ಎತ್ತಿನ ವ್ಯಾಪಾರಸ್ಥರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ಅಲ್ಲಿರುವ ಹಲವಾರು ರೈತರನ್ನು ಸಹ ನಾವು ಮಾತಾಡಿಸಿದೆವು. ಅವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತ ನೀವು ಸಹ ನೋಡಿದ್ದೀರಿ. ಭಾಳ ಚೆನ್ನಾಗಿ ವ್ಯಾಪಾರಸ್ಥರು ಭಾಳ ನಂಬಿಕೆಯಿಂದ ಮತ್ತು ಖಾತ್ರಿಯಿಂದ ಸಹ ಎತ್ತುಗಳು ಕೊಡ್ತಾರೆ. ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಎತ್ತುಗಳು ಭಾಳ ಚೆನ್ನಾಗಿವೆ. ಯಾರಿಗಾದ್ರೂ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಸಹ ಕೊಟ್ಟಿವಿ. ಆ ನಂಬರ್ಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಎತ್ತುಗಳು ತೊಗೊಳ್ಬೋದು.
ಇಂತಹ ಎತ್ತಿನ ವಿಡಿಯೋಗಳಿಗಾಗಿ ನಮ್ಮ PK ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡೋಕೆ ಎಂಬುದನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಜೈ